ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Rao. ದಿಸ್ ಇಸ್ ಚರಣ್. ಇನ್ನು ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟಿಂಗ್ ಆಗಿದೆ, ಲೆವೆಲ್ಸ್ ಹೆಂಗಿದ್ವು, ಏನೇನು ಅಪ್ಡೇಟ್ಸ್ ಇದ್ವು ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದನ್ನ ಅನಾಲಿಸಿಸ್ ಇಲ್ಲಿಂದ 15 ನಿಮಿಷ ಟೈಮ್ ಮಾಡಿ ಬೈ ಮಾಡ್ತೀನಿ. ನೀವು ಕೂಡ ಅನಾಲಿಸಿಸ್ ಕ್ಯಾಚ್ ಆದರೆ ಫಾಲೋ ಮಾಡಿ. ನಾಳೆ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಗಾಡಿ ತುಂಬಾ ದೊಡ್ಡ ಗ್ಯಾಪ್ ಓಪನ್ ಆಗಿದೆ. ಇವತ್ತು ಕಾದಂಗಾದ್ರೂ ಬೈಯೇ ಮಾಡ್ತೀನಿ, ನೋ ಸೆಲ್ಲಿಂಗ್. ಇವತ್ತು ಯಾಕೆ ಸೆಲ್ ಮಾಡಿ ಸರ್ ಅಂತ ಇವತ್ತು ನನ್ನ ಸಪೋರ್ಟ್ ನೀವು ನೆನ್ನೆ ನೋಡಿದ್ರೆ ಎಲ್ಲಿತ್ತು ಸಪೋರ್ಟ್ ಲೆವೆಲ್ಸ್ ಅಂತ ಸಪೋರ್ಟ್ ದೂರ ಆಯಿತು, ಅದಕ್ಕೆ ಸೆಲ್ ಮಾಡಿದೆ. ಸ್ಟಾಪ್ ಬರುತ್ತೆ, ಓಕೆ ಹಾಕಿ. ಬಟ್ ನಾಳೆ ಮಾಡಲ್ಲ ನಾನು. ಇದು ಕರೆಕ್ಷನ್ ಬಂದ್ರು ಬೈಯಿಂಗ್, ಹೈ ಕ್ರಾಸ್ ಆದ್ರೂ ಬೈಯಿಂಗ್, ಗ್ಯಾಪ್ ಬಂದ್ರು ಕೂಡ ಬೈಯಿಂಗ್, ನೋ ಸೆಲ್ಲಿಂಗ್. ದಿಸ್ ಇಸ್ ಮೈ ವ್ಯೂ ಓನ್ಲಿ. ಯಾವುದೇ ರೀತಿಯ ಬೈಯರ್ಸ್ ರೆಕಮೆಂಡೇಶನ್ಸ್ ಇಲ್ಲ. ನಾಳೆ ಬೈ ಮಾಡಿ ಲಾಸ್ ಆದರೆ ಕೂಡ ಐ ಆಮ್ ಹ್ಯಾಪಿ. ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ ಕಾಪಿ ಮಾಡ್ಕೊಳ್ಳಿ. ನಿಫ್ಟಿ ಲೆವೆಲ್ ಚೇಂಜ್ ಮಾಡ್ತೀನಿ ನಾನು. ಇದು ನಿಫ್ಟಿ ಲೆವೆಲ್ ನೋಡ್ಕೊಳ್ಳಿ. ನಿಫ್ಟಿ ಕೂಡ ತುಂಬಾ ಸಿಂಪಲ್. ಇದೊಂದು ರೇಟ್ ಲೈನ್ ಇರುತ್ತೆ ನೋಡಿ. ಇದರ ಹೈಟ್ ಕ್ರಾಸ್ ಆಗಿದೆ ಅಂದ್ರೆ ನೋಡು, ಇದು ನನ್ನ ಟಾರ್ಗೆಟ್. ಓಕೆ, ಅದು ಫ್ಲಾಟ್ ಓಪನ್ ಆದ್ರೂ ಗ್ಯಾಪ್ ಓಪನ್ ಆದ್ರೂ ಏನಾದ್ರು ಆಗಲಿ, ಈ ರೇಟ್ ಲೈನ್ ಕ್ರಾಸ್ ಆಗಿದೆ ಅಂದ್ರೆ ಸೈಡಲ್ಲಿ ಓಕೆ ನೋಡಿ. ಇದು ಫ್ಲಾಟ್ ಓಪನ್ ಆಗಿ ಗ್ಯಾಪ್ ಓಪನ್ ಆಗಲಿ ಕ್ರಾಸ್ ಆಗಿದೆ ಅಂದ್ರೆ ಇದು ಟಾರ್ಗೆಟ್. ಓಕೆ, ನಿಫ್ಟಿ ಲೆವೆಲ್ ಯಾವುದೇ ಕಾರಣಕ್ಕೂ ಸೆಲ್ ಮಾಡಲ್ಲ. ಅದು ನಾಳೆ ಟ್ರೇಡ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಲ್ ಮಾಡೋದೇ ಇಲ್ಲ. ಕೇಳಿಸ್ಕೊಂಡ್ರಲ್ವಾ? ನಿನ್ನೆ ಲೆವೆಲ್ ಚೇಂಜ್ ಮಾಡಿದ್ದೀನಿ. ಇದು ನಾಳೆ ಲೆವೆಲ್ಸ್. ನಿನ್ನೆ ಇಲ್ಲಿತ್ತು ಮಾರ್ಕೆಟ್, ಟಾರ್ಗೆಟ್ ಇದು ಕೊಟ್ಟಿದ್ದೆ. ಅದು ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಓಪನ್ ಆದ್ರೂ ಇಲ್ಲಿಗೆ ಬರ್ತದೆ ಅಂತೇಳಿ ಟಾರ್ಗೆಟ್ ಕೊಟ್ಟಿದ್ದೆ. ನನ್ನ ಟಾರ್ಗೆಟ್ ಇದು ಬ್ಯಾಂಕ್ ನಿಫ್ಟಿ ಟಾರ್ಗೆಟ್. ನಿಫ್ಟಿ ಟಾರ್ಗೆಟ್ ಕೂಡ ತುಂಬ ನೀಟಾಗಿ ಕೊಟ್ಟಿದ್ದೆ. ತಮ್ಲೇನ್ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಸೈಡಲ್ಲಿ ಕೂಡ ಬರೆದು ಹೇಳಿದೆ. ನಿಫ್ಟಿ ಕೂಡ ನೋಡಿ, ಇದು ಏನಾದರೂ ಇದು ಹೈ ಕ್ರಾಸ್ ಆದರೆ ಇಲ್ಲಿಗೆ ಬರುತ್ತೆ ಅಂತ. ಓಕೆ, ಬಂದಿದೆಯಾ ಬಂದಿಲ್ಲ ನೋಡಿ. ಗ್ಯಾಪ್ ಅಪ್ ಓಪನ್ ಆಗಿ ನೇರ ನಮ್ಮ ಟಾರ್ಗೆಟ್ ಬಂದ ಮೇಲೇ ಫಾಲ್ ಆಗಿದ್ದು, ರೈಟ್? ಅದಕ್ಕೆ ಮುಂಚೆ ಮಾರ್ಕೆಟ್ ಫಾಲ್ ಆಗಿಲ್ಲ. ಇವತ್ತು ಏನು ಅಪ್ಡೇಟ್ಸ್ ಮಾಡಿದ್ವಿ ಅಂದರೆ ತುಂಬ ಸಿಂಪಲ್. ಟೆಲಿಗ್ರಾಮ್ ಓಪನ್ ಮಾಡಿ, ಬೆಳಿಗ್ಗೆ ನೋಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಓಪನ್ ಆಗಿದ ತಕ್ಷಣ ಫಸ್ಟ್ ಕ್ಯಾಂಡಲ್ ಲೋವರ್ ಸಿ ಬೈ ಮಾಡ್ಕೋಬೋದು. ಓಕೆ, ಅದು ಕೂಡ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಮೇಲಕ್ಕೆ ಹೋಗುತ್ತೆ. ಇಲ್ಲಿವರೆಗೂ 50,600ವರೆಗೂ ಮೇಲೆ ಹೋಗುತ್ತೆ. ಓಪನ್ ಆಗಿ ಮೇಲೆ ಹೋಗುತ್ತೆ ಅಂತ ಕ್ಲೀನಾಗಿ ಬರ್ಕೊಟ್ಟಿದ್ದೆ. ಅದು ಟೈಮ್ ಎಷ್ಟೊತ್ತಿನಲ್ಲಿ ಅಂದರೆ 6:54 ನೀಟಾಗಿ ಬರ್ತಿದ್ದೆ. ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋಗುತ್ತೆ ಅಂತ. ಅದಾದಮೇಲೆ ನೀವು ನೋಡಿಕೊಂಡ್ರೆ ಸೇಮ್ ವ್ಯೂ ಹೋಗ್ತಾ ಇದೆ ನೋಡಿ. ಗ್ಯಾಪ್ ಅಪ್ ಓಪನ್ ಆಯಿತು, ಸೇಮ್ ಮೇಲಕ್ಕೆ ಹೋಗ್ತಾ ಇದೆ. ನಮ್ಮ ಟಾರ್ಗೆಟ್ವರೆಗೂ ಹೋಯಿತು, ಟಾರ್ಗೆಟ್ ಕ್ಲೋಸ್ ಮಾಡಿಕೊಂಡೇ ಬಂತು. ಓಕೆ, ಇದು ಟಾರ್ಗೆಟ್ ಟಚ್ ಮಾಡಿಕೊಂಡೇ ಬಂತು. ಓಕೆ, ಮೇಲಕ್ಕೆ ಹೋಯ್ತು. ನಮ್ಮ ಟಾರ್ಗೆಟ್ ಇಟ್ಟಾದ್ಮೇಲೆ ಮಾರ್ಕೆಟ್ ಫಾಲ್ ಆಯಿತು. ಅದಾದಮೇಲೆ ಫಿನ್ ನಿಫ್ಟಿಯಲ್ಲಿ ಪಿ ಮಾಡಿದ್ವಿ. ಓಕೆ, ಫಿನ್ ನಿಫ್ಟಿ ಮಾಡಿದ್ವಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾಡಿಲ್ಲ. ಫಿನ್ ನಿಫ್ಟಿ ಇಲ್ಲಿಂದ ಪಿ ಮಾಡಿದ್ವಿ. ಟಾರ್ಗೆಟ್ ಯಾವಾಗ ಇಟ್ಟಾಯಿತು, ನಾನು ಈ ಗ್ಯಾಪ್ನು ಕನ್ಸಿಡರ್ ಮಾಡಿ ಎಷ್ಟು ಪಾಯಿಂಟ್ಸ್ ಮೂಮೆಂಟಮ್ ಬರಬೇಕು ಪರ್ ಡೇ ಅಷ್ಟು ಬೈಯರ್ಸ್ ಆಗೋಯ್ತು. ಅದಾದಮೇಲೆ ಫಿನ್ ನಿಫ್ಟಿ ಪಿ ಮಾಡಿದ್ವಿ. ಇಲ್ಲಿಂದ ಇದು 130ಗೆ ತಗೊಂಡ್ರೆ ಆಲ್ಮೋಸ್ಟ್ ಒಂದು 480, 470, 480ವರೆಗೂ ಹೋಗಿದೆ. ಓಕೆ, ಇದು ಪಿ ಕಡೆ ಇದು ನೋಡ್ಕೊಳ್ಳಿ. ನಾವೇನು ಮಾಡಿದ್ವಿ ಅಂದರೆ ಲೈವಲ್ಲಿ ನಾನು ಸ್ಟೂಡೆಂಟ್ಸ್ ಕೈಲಿ ಯಾರ ಕೈಲೂ ಮಾಡಿಸಿಲ್ಲ, ನಾನು ಒಬ್ಬನೇ ಮಾಡಿದೆ. ಓಕೆ, ನಾನು ನಮ್ಮ ಸೀನಿಯರ್ ಒಂದಿಬ್ಬರು ಮಾಡಿದ್ವಿ. ಇಲ್ಲಿ ಸಿ ಮಾಡಿದ್ವಿ, ಇಲ್ಲಿ SL ಕೂಡ ಕೊಟ್ವಿ. ಓಕೆ, ನಾನು ನೆನ್ನೆನೇ ಕ್ಲಿಯರಾಗಿ ಹೇಳಿದ್ದೆ ನಾನು ಬೈಯೇ ಮಾಡ್ತೀನಿ ಅಂತ. ಬೆಳಿಗ್ಗೆನೂ ಬೈ ಮಾಡಿದೆ. ಅದಾದಮೇಲೆ ಇಲ್ಲಿ ಕೂಡ ಬೈ ಮಾಡಿದ್ವಿ. ಈ ಕ್ಯಾಂಡಲ್ 50% ಎಂಟ್ರಿ ಇತ್ತು, ಈ ಕ್ಯಾಂಡಲ್ ಲೋ ಅಲ್ಲಿ SL ಇತ್ತು. ಓಕೆ, ಇಷ್ಟು SL ಕೂಡ ಕೊಟ್ವಿ. ಅದಾದಮೇಲೆ ಕವರ್ ಮಾಡ್ಕೊಂಡ್ವಿ, ಅದು ಬೇರೆ ವಿಷಯ. ಬಟ್ ಇದು ಕೂಡ ಆಯಿತು, ರೈಟ್? ಓಕೆ, ಈಗ ನಾಳೆ ಏನು ಮಾಡಬೇಕು ನೋಡಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ತುಂಬ ಸಿಂಪಲ್. ಈ ಝೋನ್ ಅನ್ನೋದು ಆಲ್ರೆಡಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದು ವೀಕ್ ಆಗೋಗಿದೆ. ಈಗ ನಾಳೆ ಗ್ಯಾಪ್ ಡೌನ್ ಓಪನ್ ಆಗಲಿ ಇಲ್ಲ ಫ್ಲಾಟ್ ಓಪನ್ ಆಗಲಿ, ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ
50% ಕ್ವಾಂಟಿಟಿಯಲ್ಲಿ ಮಾತ್ರ ಸೆಲ್ ಮಾಡ್ಕೊಳ್ಳಿ. ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಪೂರ್ತಿ ಮಾಡಬೇಡಿ. 50% ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್. ಅಂದರೆ 4 ಮಾಡೋರು 2, 10 ಮಾಡೋರು 5 ಈ ಥರ ಮಾಡ್ಕೊಳ್ಳಿ. ಇದು ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ರಿಟ್ರೇಸ್ ಮಾಡಿ ಲೋ ಕ್ರಾಸ್ ಆಗಬೇಕು. ಆವಾಗ ಪಿ ಕಡೆ ಈ ಝೋನಲ್ಲಿ ಎಕ್ಸ್ಪೈರಿ ಪ್ಲ್ಯಾನ್ ಮಾಡಿ. ಓಕೆ, ಈ ಥರ ಎಕ್ಸ್ಪೈರಿ ಈ ಝೋನಲ್ಲಿ ಪ್ಲ್ಯಾನ್ ಮಾಡಿ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಇಲ್ಲೇ ಫೈಟ್ ಮಾಡಿ ಈ ಲೆವೆಲ್ ಬ್ರೇಕ್ ಮಾಡಿದೆ ಅಂದರೆ, ಇಲ್ಲ ಫಸ್ಟ್ 50 ಮಿನಿಟ್ಸ್ ಕಂಡು ಈ ಲೆವೆಲ್ ಬ್ರೇಕ್ ಮಾಡಿದೆ ಅಂದರೆ ರಿಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಸಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ಮಾಡಿಕೊಂಡು ಇಲ್ಲಿವರೆಗೂ ಟಾರ್ಗೆಟ್ ಈ ಝೋನಲ್ಲಿ ಪ್ಲ್ಯಾನ್ ಮಾಡಿ. ಓಕೆ, 2 ಝೋನ್ ಡಿವೈಡ್ ಇರ್ತದೆ ನೋಡ್ಕೊಳ್ಳಿ. ಇದು ಝೋನ್ 1, ಇದು ಝೋನ್ 2 ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಯಾವ ಕಡೆ ಬ್ರೇಕ್ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಇದು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಈ ಝೋನ್ ಒಳಗಡೆ ಯಾವುದೇ ರೀತಿಯ ಟ್ರೇಡ್ ಮಾಡಬೇಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿಯಲ್ಲಿ ಏನು ಲೆವೆಲ್ಸ್ ಚೇಂಜಸ್ ಇಲ್ಲ, ಸೇಮ್ ಲೆವೆಲ್ಸ್, ಸೇಮ್ ಗ್ಯಾಪ್ ಅಪ್ ಓಪನ್ ಆಗಿದೆ, ಫಾಲ್ ಆಗಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ, ಫಾಲ್ ಆಗಿದೆ. ಓಕೆ, ಸೇಮ್ ಲೆವೆಲ್ಸ್. ಈಗ ನಾಳೆ ಗ್ಯಾಪ್ ಅಪ್ ಏನಾದರೂ ಓಪನ್ ಆದರೆ, ಇಲ್ಲ ಫ್ಲಾಟ್ ಓಪನ್ ಆದರೆ ಮೈನಸ್ ಪಾಯಿಂಟ್ ಏನಂದರೆ 24,000 ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆಗಿಬಿಟ್ಟಿದೆ. ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ 24,000 ಎಬವ್ ನಿಮಗೆ ಎಂಟ್ರಿ ಬರುತ್ತೆ. ಐ ರಿಪೀಟ್, 50 ಮಿನಿಟ್ಸ್ ಕ್ಯಾಂಡಲ್ ಯೂಸ್ ಮಾಡಬೇಕು. ಯಾಕಂದರೆ 24,000 ಎಬವ್ನೇ ಎಂಟ್ರಿ ಬರೋದು. ಓಕೆ, ರೀಟ್ರೇಸ್ ಮಾಡಿ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ, ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರ CE ಬೈ ಪ್ಲ್ಯಾನ್ ಮಾಡ್ಕೋಬೋದು. ಈ ಥರ ಸೈಡ್ ವೇಸ್ಟು ಟ್ರೆಂಡಿಂಗ್. ಓಕೆ, ಇದ್ರ ಮೇಲೆ ಈ ಝೋನ್ ಒಳಗಡೆ ಟ್ರೇಡ್ ಮಾಡಬೇಡಿ. ಇದು ಒಳಗಡೆ ಟ್ರೇಡ್ ಮಾಡಬೇಡಿ. ಇದ್ರ ಕೆಳಗಡೆ ಬಂದರೆ PE ನಾನೇ ಅಪ್ಡೇಟ್ ಮಾಡ್ತೀನಿ. PE ಟ್ರೇಡ್ ಮಾಡಿ. ಯಾಕಂದರೆ PE ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ಅಲ್ಲ, ಸೆಲ್ಲಿಂಗ್ ಆಗಲ್ಲ ಅದು. ಓಕೆ, ಸಮಥಿಂಗ್ ಬ್ಯಾಡ್ ನ್ಯೂಸಿಂದ ಈ ಥರ ಆಗ್ತಾಯಿದೆ, ಬಿಟ್ಟರೆ ಅದು ಸೆಲ್ಲಿಂಗ್ ಆಗಲ್ಲ. ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡೇ, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದು ಏನು ನಿಮ್ಮ ಟೆಕ್ನಿಕಲ್ ಆಗಿ ನೋಡಿದ್ರೆ ಇದು ಸಪೋರ್ಟ್ ತಗೊಂಡಿದೆ, ಲೋಯರ್ ಲೋ. ಈ ಲೋನ ಇದು ಬ್ರೇಕ್ ಮಾಡಿಲ್ಲ. ಇದು ಬ್ರೇಕ್ ಮಾಡಿದ್ರೆ ನೀವು ಸೆಲ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬ್ರೇಕ್ ಮಾಡಿಲ್ಲ. ಇದು ಹೈಯರ್ ಲೋ ಅಂತಾರೆ ನೀವು ಅಲ್ವಾ, ಹೈಯರ್ ಲೋ. ಓಕೆ, ಇದಕ್ಕಿಂತ ಇದು ಹೈಯಲ್ಲಿದೆ ಲೋ. ಇದು ಹೈ ಬ್ರೇಕ್ ಆದರೆ ಮೇಲೆ ಹೋಗುತ್ತೆ. ಇಲ್ಲಿ ಗ್ಯಾಪ್ ಕೂಡ ಇದೆ, ದೊಡ್ಡ ಗ್ಯಾಪ್. ಇದು ಕೂಡ ಫಿಲ್ ಆಗಬೇಕು ಇನ್ನು. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲ. ಇದ್ರ ಮೇಲೆ ಹೈ ಬೈ ಮಾಡಿದ್ರೆ ರೆಸಿಸ್ಟೆನ್ಸ್ ಇಲ್ಲ. ನೀವು ಆರಾಮಾಗಿ TSL ಮಾಡ್ತಾ ಹೋಗ್ಬೋದು ನಿಮ್ಮ ಪ್ಯಾಟರ್ನ್ ಪ್ರಕಾರ. ಸಿ ಕಡೆ ಇದ್ರ ಮೇಲೆ ಬಂದರೆ, ಇದ್ರ ಕೆಳಗಡೆ ಬಂದರೆ P ನಾನೇ ಅಪ್ಡೇಟ್ ಮಾಡ್ತೀನಿ. ಓಕೆ, ಎಲ್ಲ ಗ್ರೂಪಲ್ಲಿ ಕೂಡ ನಾನೇ ಮಾಡ್ತೀನಿ. ಓಕೆ, ನಿಫ್ಟಿ ಲೆವೆಲ್ಸ್, ನಿಫ್ಟಿಯಲ್ಲಿ ಏನು ಲೆವೆಲ್ಸ್ ಚೇಂಜ್ ಆಗಿಲ್ಲ, ಇದು ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ. 2 ಝೋನ್ ಇರ್ತವೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಓಪನಿಂಗ್ ನೋಡ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಬರುತ್ತೆ ಯಾವ ಝೋನಲ್ಲಿ ಇರುತ್ತೆ ಮಾರ್ಕೆಟ್ ಅಂತ. ನೋಡ್ಕೊಂಡು ಮಾಡ್ಕೊಳ್ಳಿ. ನಾಳೆ ಸಿಗೋಣ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ನಾಳೆ ಸಿಗೋಣ. ಬಾಯ್.